ನಮಸ್ಕಾರ. ಇವತ್ತು ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು PLD ಬ್ಯಾಂಕ್ ಚುನಾವಣೆ ಬಗ್ಗೆ ಆ, ಕರೆದು ಇವತ್ತು KDP ಮೀಟಿಂಗ್ ಇದ್ರಿಂದ ನಾನು ತುರ್ತಾಗಿ ಅಲ್ಲಿಂದ ಓಡ್ ಬರ್ಬೇಕಾಯ್ತು. ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವಿಡಿಯೋ ನೋಡಿದೆ. ಬಾರಿ ತುಂಬಾ ಚೆನ್ನಾಗಿತ್ತು ವಿಡಿಯೋ. ರೈತರು ಚುನಾವಣೆಗೆ ಬರ್ಬೇಕಾದ್ರೆ ಯಾರು ಬೈಕಲ್ಲಿ ಬಂದಿರ್ಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಾರುಗಳಲ್ಲಿ, ಐಷಾರಾಮಿ ಕಾರುಗಳಲ್ಲಿ ಬಂದು ವೋಟ್ ಮಾಡಿರ್ತಕ್ಕಂಥದ್ದು. ಇದು ಒಂದು ಫಲಿತಾಂಶ ಮುಂದಿನ ದಿವಸದಲ್ಲಿ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲಿದ್ರೆ ಬಹುಶಃ ಅದಾಗುತ್ತೆ. ಇವತ್ತು ಅರ್ಥ ಆಗುತ್ತೆ PLD ಬ್ಯಾಂಕ್ ಅಲ್ಲಿ ಯಾವ ತರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿತ್ತು. ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ 4 ಜನ ಗೆದ್ದಿದ್ದಾರೆ. ಸೊ ನಮ್ಮ ಪಕ್ಷದಿಂದ, ನಮ್ಮ ಬೆಂಬಲದಿಂದ ಇನ್ನೊಂದು 3 ಜನ ಗೆದ್ದಿದ್ದಾರೆ. ಟೋಟಲು ಒಂದು 6 ರಿಂದ 7 ಜನ ಗೆದ್ದಿದ್ದಾರೆ, ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ. ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡ್ಕೊಂಡು, PLD ಬಗ್ಗೆ ಅರ್ಥ ಮಾಡ್ಕೊಂಡು, ಹೆಚ್ಚಿನ ರೀತಿಯಲ್ಲಿ PLD ಬ್ಯಾಂಕ್ ಅಭಿವೃದ್ಧಿ ಆಗ್ಲಿಕ್ಕೆ ತಮ್ಮ ಸಹಕಾರವನ್ನು ಕೊಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಯಾವ್ದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನ ದುರುಪಯೋಗಪಡಿಸ್ಕೊಳ್ತಕ್ಕಂಥ ವಿಧಾನವನ್ನ ತಾವು ಬೆಳೆಸ್ಕೊಂಬಾರ್ದು. ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡದೆ ಭಗವಂತ ಏನ್ ಕೊಟ್ಟವನೋ ಅದ್ರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ. ಮುಂದೆ ಕೂಡ ಯಾರು ಇರ್ಲಿಲ್ಲ, ಹಿಂದೆ ಒಬ್ರು ಇಬ್ರು ಇದ್ರು. ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು. ಅದ ನಂತರ ಈಗ ಏನ್ 4 ರಿಂದ 6 ಜನ ಇದೀರಿ, ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟ್ ಖಾತೆ ಏನ್ ತೆರೆದಿದ್ದೀರಿ, ನೆಕ್ಸ್ಟ್ ಬೇರೆ ಜನ ಬರ್ಲಿಕ್ಕೆ ಅವು ಕೂಡ ಒಂದು 2 ಕ್ಯಾಂಡಿಡೇಟ್ ಗೆಲ್ತವೆ ಅಂತ ತುಂಬಾ ನಾನು ಓಪನ್ ಇಟ್ಟಿದ್ದೆ. ಒಂದು ಅಬ್ಳಿಕಲ್ಲು, ಒಂದು ಅವನಿ. ಎರಡು ಕೂಡ ಮಾರ್ಜಿನ್ ಅಲ್ಲಿ 6-7 ಓಟಲ್ಲಿ ಮಿಸ್ ಆದ್ವು. ಬಹುಶಃ ಅದು ಕೂಡ ಸ್ವಲ್ಪ ಸೀರಿಯಸ್ ತಗೊಂಡಿದ್ರೆ ಖಂಡಿತವಾಗ್ಲೂ ನಾವು ವಿನ್ ಆಗ್ತಾ ಇದ್ವಿ. ಸೊ ಇರ್ಲಿ, ಇವಾಗ ನಮ್ಮ ಪಕ್ಷ ಎಂಟರ್ ಆಗಿದೆ. ಏನು ನಮ್ಮ ಫಲಿತಾಂಶ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾ ಇದ್ವಿ. ಸೊ ಮುಂದಿನ ದಿವಸ ಇಡೀ ಒಂದು PLD ಬ್ಯಾಂಕ್ ಇಂದ ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋದು ನಾನು ಕೇಳ್ಕೊಂತ ಇದ್ದೀನಿ. ಯಾಕಂತಂದ್ರೆ ಇವತ್ತು ಹಿಂದುಳಿದ ಒಂದು ನಮ್ದು ಏನು ಇವತ್ತು ಗಡಿನಾಡು ಒಂದು ನಮ್ಮ ತಾಲೂಕಿದೆ. ಈ ತಾಲೂಕಲ್ಲಿ ಸಹಕಾರಿ ದುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ, ಅಭಿವೃದ್ಧಿಗೆ ಆಗುತ್ತೋ. ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ, ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಿಜವಾದ ರೈತನಿಗೆ ಏನ್ ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ. ಯಾರೇ ಅಲ್ಲಿ ಅಧಿಕಾರದಲ್ಲಿ ಕೂತಿರ್ಲಿ, ಬಹುಶಃ JDS ಇಂದ ಕೂತಿರ್ಬೋದು, ಇಲ್ಲ ಕಾಂಗ್ರೆಸ್ ಇಂದ ಕೂತಿರ್ಬೋದು, ಯಾರು ಚಿಹ್ನೆ ಇಲ್ಲ ಇದಕ್ಕೆ. ನಾನು ಯಾವ್ದು ಪಕ್ಷದ ಚಿಹ್ನೆ ಕೊಟ್ಟಿರಲಿಲ್ಲ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅನ್ನೋ ಕೃತಜ್ಞತೆ. ಹಾಗೂ ಗೆದ್ದಿರ್ತಕ್ಕಂಥವ್ರು ಮತ್ತೆ ಗೆದ್ದವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಮತ ಬಾಂಧವರಿಗೂ ಶಾಸಕರ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಮತ ಅಭಿವೃದ್ಧಿ ಅಂತ ನಾನು ಕೇಳ್ತೇನೆ.